ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ರಷ್ ಮಾಡಿರೋವಂಥ ಕಡಲೆ ಬೀಜ, ಮತ್ತು ಉಪ್ಪು, ಮತ್ತು ಜೋಳದ ಹಿಟ್ಟು, ಮತ್ತು ಅಕ್ಕಿ ಹಿಟ್ಟು ಇಷ್ಟು ಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಂಡು ರೆಡಿ ಇಟ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜನೂ ಹಾಕಿದ್ದೀನಿ, ಅದು ತೋರ್ಸೋದು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಕಡಲೆ ಬೀಜ ತೋರಿಸ್ತಿದ್ದೀನಿ ಸ್ವಲ್ಪ ಕೈಯಲ್ಲಿ ಹಿಡಿದು. ಸೊ ಅದು ನೀಟಾಗಿ ಹದವಾಗಿ ಅದು ರೊಟ್ಟಿ ಕಲ್ಲು ಏನಿರುತ್ತೆ ರೊಟ್ಟಿ ಕಲ್ಲ ಮೇಲೆ ಬಳಿಯೋ ಥರ ನೀಟಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ತಟ್ತಾ ಇಲ್ಲ, ಬಳಿತಾ ಇರೋದು. ಸೊ ಬಳಿದು ಮಾಡೋ ಥರ ಇರೋದು. ಫೈನಲಿ ರೊಟ್ಟಿ ಈ ಥರ ಬಂದಿದೆ ನೋಡಿ. ಈ ಥರ ಇದೆ, ಸಖತ್ ಟೇಸ್ಟಿಯಾಗಿರುತ್ತೆ. ಚಟ್ನಿ ಇನ್ನೊಂದು ದಿನ ತೋರಿಸ್ತೀನಿ. ನಾನ್ ವೆಜ್ ಪ್ರಿಯರಿಗಂತೂ ಕಾರ್ತಿಕ್ ಮಾಸ ಬಂತು ಅಂದರೆ ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಚೆನ್ನಾಗಿ ತಿನ್ಕೊಂಬಿಡೋದು ಅಂತ ಪ್ರಿಪೇರ್ ಆಗಿಬಿಟ್ಟಿರ್ತೀವಿ. ಸೊ ಒಂದು ವಾರದ ಮುಂಚೆ ವಿಡಿಯೋ ಇದು. ಸೊ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ. ನಾವು ಒಂದು ಹೋಟೆಲ್ಗೆ ಹೋಗಿದ್ವಿ. ಆ ಹೋಟೆಲಲ್ಲಿ ತಿಂದಿರೋ ಅಂಥದ್ದು ಚಿಕನ್ ಲಾಲಿಪಾಪ್ ಮತ್ತು ಮಟನ್ ಬಿರಿಯಾನಿ ತೊಗೊಂಡಿದ್ವಿ. ಚೆನ್ನಾಗಿತ್ತು, ಫುಡ್ ಸೂಪರಾಗಿತ್ತು. ಆಮೇಲೆ ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಸೊ ತಿಂದ್ವಿ, ಚೆನ್ನಾಗಿತ್ತು, ಸೂಪರ್ ಫುಡ್.